ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್. ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು ಎಂಬಂತೆ ಸರ್ಪಗಳೆಲ್ಲ ನಾಗೇಂದ್ರನ ಜೊತೆಗೆ ಸೇರಿದವು. ವೈಭವದಲ್ಲಿ ಮೆರವಣಿಗೆಯಲ್ಲಿ ಹೊರಟರು. ಆದಿಶೇಷನ ಛತ್ರ ಚಾಮರವು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದೆ. ಅದರೊಂದಿಗೆ ದಿವ್ಯ ಮಣಿಯ ಪ್ರಭಾವ. ಸುಮ್ಮಾನದಿಂದಶೇಷಂ ಪೋಗುತ್ತಿರೆ ಕಂಡು ದುಮ್ಮಾನದಿಂದೆ ಧೃತರಾಷ್ಟ್ರಂ ನಿಜಾಲಯದೊಳುಮ್ಮಳಿಸಿ ಮಣಿ ವಿಜಯಂ ಅರ್ಜುನಿಗೆ ಪಾರ್ಥಂಗೆ ಜೀವಂ ಯುಧಿಷ್ಠಿರಂಗೆ ತಮ್ಮನಭ್ಯುದಯಂ ಮಹಾಧ್ವರಕ್ಕೆ ತುರಗಂ ಇನಿತೊಮ್ಮೆ ಸಂಜನಿಸುತ್ತಿರ್ಪುದ ಕಟ ಬಹು ವಿಘ್ನಮಂ ಮಾಡಿದೆಂ ತಪ್ಪಿತೀಗಳ್ ಆನು ಏಗೈವೆನೆಂದು ಚಿಂತಿಸುತ್ತಿದ್ದನು. ಕೆಟ್ಟ ಬುದ್ಧಿ ಸುಟ್ಟ ಮೇಲೂ ಅಳಿಯುವುದಿಲ್ಲವಂತೆ. ಹಲ್ಲಿನಲ್ಲಿ ಮಾತ್ರವಲ್ಲ, ಹೊಟ್ಟೆಯಲ್ಲೂ ವಿಷ ತುಂಬಿಕೊಂಡಿರುವ ಧೃತರಾಷ್ಟ್ರನಿಗೆ ತೀರ ಹಿನ್ನಡೆಯಾಯಿತು. ಈಗ ಮಣಿ ಅವರ ವಶವಾಗುತ್ತದೆ ಎಂಬ ದುಃಖವಾಯಿತು. ದುರ್ಜನರಿಗೆ ಯಾವತ್ತೂ ದುರಾಲೋಚನೆ. ತನ್ನ ದುಷ್ಟ ಯೋಜನೆಗಳೆಲ್ಲ ನಾಶವಾದವೆಂದು ಮರುಗಿದ ವೈಭವದಿಂದ ನಾಗೇಂದ್ರನ ಜೊತೆ ನಾಗ ಸಂಕುಲ ಮಣಿಪುರಕ್ಕೆ ಹೋಗಿ ಮಣಿಯನ್ನು ನೀಡಿ ಗೌರವಿಸುವುದನ್ನು ಊಹಿಸಿ ರೊಚ್ಚಿಗೆದ್ದ. ವಿಜಯಮಾಲೆ ಪಾರ್ಥನಿಗೆ ಹಾಗೂ ಪಾರ್ಥ ಸುತನಿಗೆ ಇದಕ್ಕೆ ಏನಾದರೂ ಪ್ರತಿಕೂಲವನ್ನು ತರಲೇಬೇಕೆಂದು ಯೋಚಿಸಿದ. ದುಷ್ಟರು ತಾವೂ ಕೆಡುವುದಲ್ಲದೆ ಇತರರನ್ನು ಕೆಡಿಸುವ ಪ್ರಯತ್ನ ಮಾಡುತ್ತಾರೆ. ಒಳಿತನ್ನು ಮಾಡರು, ನೋಡರು, ಕೇಳರು. ಮತ್ತೆ ಧೂರ್ತ ಯೋಜನೆಗೆ ಮುಂದಾಗುತ್ತಾನೆ ಧೃತರಾಷ್ಟ್ರ. ಅನ್ಯಗಂ ದುರ್ಬುದ್ಧಿ ದುಸ್ವಭಾವರ್ಕಳ್ ಎಂಬ ಉನ್ನತದ ಪೆಸರುಳ್ಳ ಮಕ್ಕಳುಂಟು. ಇರ್ವರಾಪನ್ನ ಗಂಗೆ ಅವರಾತನಂ ಸಂತವಿಟ್ಟು ನೀಂಬಹುದು. ಫಣಿರಾಜನೊಡನೆ ನೀಂಬಹುದು. ಮುನ್ನ ಮೆರಣಕ್ಕೆ ಹೋಗಿ ಪಾರ್ಥನ ತಲೆಯ ನಾವು ಗನ್ನದಿಂ ಕೊಂಡೊಯ್ವೆವು ಎಂಬ ಚೇಷ್ಟೆಗಳಿಂದೆ ಭಿನ್ನವಾಗದೆ ನರರ್ಗೆ ಬಾಳ್ಕೆ ಬಾರರೆ ನರಕಮಂ ಅಂಜಬೇಡಿದ ಕೆಂದರು. ಈ ದುಷ್ಟ ಧೃತರಾಷ್ಟ್ರನಿಗೆ ತಕ್ಕ ಮಕ್ಕಳಿದ್ದಾರೆ. ಒಬ್ಬ ದುರ್ಬುದ್ಧಿ, ಇನ್ನೊಬ್ಬ ದುಸ್ವಭಾವ. ಬೇವಿನ ಮರದಲ್ಲಿ ಮಾವಿನ ಫಸಲನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲವಲ್ಲವೇ? ಅಂತೆಯೇ ದುರ್ಜನರ ಹೊಟ್ಟೆಯಲ್ಲಿ ದುಷ್ಟರೇ ಹುಟ್ಟುತ್ತಾರೆ, ಕೆಲವು ಅಪವಾದಗಳನ್ನು ಹೊರತುಪಡಿಸಿ. ಅದಕ್ಕೆ ತಂದೆ ತಾಯಂದಿರು ಉತ್ತಮ ಸಂಸ್ಕಾರ ಸ್ವಭಾವಗಳನ್ನು ಹೊಂದಿದ್ದರೆ ಮಕ್ಕಳು ಅದನ್ನು ಅನುಸರಿಸುತ್ತಾರೆ. ನಮ್ಮ ಮಹಾಕಾವ್ಯಗಳು, ಪುರಾಣಗಳು ಕೇವಲ ಕಥೆಯನ್ನು ಹೇಳುವುದಿಲ್ಲ, ಘಟನಾವಳಿಗಳನ್ನು ವರ್ಣಿಸುವುದಿಲ್ಲ. ಅದರೊಂದಿಗೆ ನೀತಿಯನ್ನು ಹೇಳುತ್ತವೆ, ನಡತೆಯನ್ನು ತೋರಿಸುತ್ತವೆ. ಇನ್ನು ಹಿಂದೆ ಹೆಸರುಗಳ ಸ್ವಭಾವಕ್ಕೆ ಸರಿಯಾಗಿರುತ್ತಿದ್ದವು. ಅಸೂಯೆ ಎಂಬುದೇ ಆಕೆಯಲ್ಲಿಲ್ಲ. ದುಷ್ಟಬುದ್ಧಿ, ದುಶ್ಯಾಸನ. ಅಂತೆಯೇ ಇಬ್ಬರು ದುಷ್ಟರು ತಂದೆಗೆ ಸಮಾಧಾನ ಹೇಳಿ, ಅಪ್ಪ, ನೀನು ದೊರೆ ಸರ್ಪರಾಜನೊಂದಿಗೆ ಮಣಿಪುರಕ್ಕೆ ತೆರಳು. ನಾವು ಪಾರ್ಥನ ಶಿರವನ್ನು ಅಪಹರಿಸಿ ಆತ ಬದುಕದಂತೆ ಮಾಡಿ ನಿನ್ನ ಯೋಜನೆಯನ್ನು ಸಫಲವಾಗಿಸುತ್ತೇವೆ ಎಂದು ಹೇಳುತ್ತಾರೆ ಆ ದುಷ್ಟರು. ಅರಸಕೆ ದುರ್ಬುದ್ಧಿ ದುಸ್ವಭಾವ ಮೊದಲೇ ಧರೆಗೆ ಬಂದು ಅರ್ಜುನನ ತಲೆಯನಪಹರಿಸಿಕೊಂಡು ಇರ
ಇರದೆ ಬಕದಾಲ್ಬ್ಯನ ಮಹಾಘೋರ ನಿರ್ಜನಾರಣ್ಯದೊಳ್ ಬಿಸುಡಲು ಇತ್ತ ಹರಿಸದಿಂ ಶೇಷ ನಿಮ್ಮುಂದಿಟ್ಟಿಕೊಂಡು ಮಣಿವೆರಸಿ ರಣಮಂಡಲಕ್ಕೆ ಕಲಿಬಬ್ರುವಾಹನಂ ಬರಲಾ ಸಮಯದೊಳು ಆ ಸಮಯದೊಳ್ ಆದುದು ಬಹಳ ಕಳಕಳಂ ಕಾಣದೆ ನರನ ಶಿರವನು ನಾಶ ಮಾಡಲಿಕ್ಕೆ ನಾನಾ ದಾರಿಗಳಿವೆ. ಅದರ ಒಳಿತಿಗೆ ಸುಕೃತ್ಯಗಳಿಗೆ ಸಂಕಷ್ಟಗಳು ಅಪಾರ. ಆ ಧೂರ್ತರಿಬ್ಬರು ವೇಗವಾಗಿ ಬಂದು ಪಾರ್ಥನ ಶಿರ ಬಿದ್ದಿರುವ ಸ್ಥಳಕ್ಕೆ ಬಂದು ಸವ್ಯಸಾಚಿಯ ಶಿರವನ್ನು ಉಪಾಯದಿಂದ ಅಪಹರಿಸಿದರು ಮತ್ತು ಅದನ್ನು ಘೋರವಾದ ಅರಣ್ಯದ ನಡುವೆ ಬಚ್ಚಿಟ್ಟರು. ಈ ಕಡೆ ಚಿತ್ರಾಂಗದೆಯ ಪುತ್ರನು ವಿಜಯ ಪತಾಕೆಯನ್ನು ಹಾರಿಸುತ್ತಾ ಫಣಿರಾಜನೊಂದಿಗೆ ಮಣಿಸಮೇತ ಮಣಿಪುರವನ್ನು ಪ್ರವೇಶಿಸಿದರೆ ಮತ್ತೆ ದುರಂತವನ್ನು ಕಂಡು ಮರುಗುತ್ತಾನೆ. ಎಲ್ಲರೂ ಸವ್ಯಸಾಚಿಯ ಶಿರಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಎಲ್ಲರಲ್ಲೂ ಆತಂಕ ಮೂಡಿದೆ. ಕಾಂತೆಯರೊಡನೆ ತನ್ನ ಜನನಿಯಲ್ ಕುಂಡಲದ ಕಾಂತಿಯಿಂದ ಆರಣಗ್ರದೊಳ್ ಎಸೆಯುತ್ತಿದ್ದ ನಿಜ ಕಾಂತನ ಶಿರವನು ಅಲ್ಲಿ ಕಾಣದೆ ಇದೇನಾದುದು ಆರೊಯ್ದರು ಎಲ್ಲಿರ್ಪುದೆಂದು ಪ್ರಾಂತದೆಣ್ಗೆಸಗಳಂ ನೋಡಿ ಹಮ್ಮೈಸಿ ವಿಭ್ರಾಂತಿಯಿಂದರಸಿ ಹಾಹಾ ಎಂಬ ರಭಸಂ ಆಶಾಂತಮಂ ತೀವಲು ಆ ಸಮಯಕ್ಕೆ ಅಹಿಪತಿ ಸಹಿತ ಬಭ್ರುವಾಹನಂ ಬಂದನು. ಯುದ್ಧ ಭೂಮಿಯಲ್ಲಿ ಸ್ಮಶಾನ ಮೌನ ಮುತ್ತಿತ್ತು. ಸೂತಕದ ಛಾಯೆ ಹರಡಿತ್ತು. ಕಣ್ಣಿವೆ ಎಕ್ಕದೆ ಕೌಂತೆಯನ ಕಳೆವರವನ್ನು ಕಾಯುತ್ತಿದ್ದರು. ಅತ್ಯಾಶ್ಚರ್ಯಕರ ರೀತಿಯಲ್ಲಿ ಅರ್ಜುನನ ಶಿರ ಅಪಹರಣವಾಗಿದೆ. ಪ್ರತಿಯೊಬ್ಬರೂ ಹುಡುಕುತ್ತಿದ್ದಾರೆ. ದಿಕ್ಕು ದಿಕ್ಕನ್ನು ಜಾಲಾಡುತ್ತಿದ್ದಾರೆ, ರೋಧಿಸುತ್ತಿದ್ದಾರೆ, ಭ್ರಾಂತಿ ಪಡುತ್ತಿದ್ದಾರೆ. ಇನ್ನೇನು ಅರ್ಜುನನು ಜೀವಂತ ಏಳುತ್ತಾನೆ, ಅರಸಿಯರ ಮಾಂಗಲ್ಯ ಉಳಿಯುತ್ತದೆ, ಅವರು ಸಂತಸದಿಂದಿರುತ್ತಾರೆ ಎಂಬ ಆಶಾ ಗೋಪುರ ಕಟ್ಟಿಕೊಂಡವರಿಗೆ ನಿರಾಶೆಯ ಬಿರುಗಾಳಿ ಬಡಿಯಿತು. ಈ ದುರ್ದಶೆಯನ್ನು ಕಾಣುತ್ತಾ ನಾಗರಾಜನೊಂದಿಗೆ ಬಬ್ರುವಾಹನು ಬರಲು ಅಕ್ಕರೆಯೊಳ್ಗುಲೂಪಿ ಚಿತ್ರಾಂಗದೆಯರು ಅನ್ನೆಗಂ ಕಕ್ಕಸದ ರಣದೊಳು ಅರ್ಜುನನ ಕಾಲ್ದೆಸೆಯೊಳು ಎವೆ ಇಕ್ಕದೆ ರಮಣನ ತಲೆ ತನುಗಳಂ ನೋಡುತ್ತಿದ್ದವರು ಆಗ ಪಾರ್ಥಿಬರಲು ಇಕ್ಕೆಯೊಳ್ ಶಿರಮಿಲ್ಲದಿರೆ ಬೆದರಿ ಮೈ ಮರೆಯೇ ಮಿಕ್ಕ ಸತಿಯರನು ಎರವಿ ಗಜಬಜಿಸಿ ಕಂಡು ಇಳೆಯೊಳ್ ಒಕ್ಕನು ಒಡಲಂ ಬಬ್ರುವಾಹನಂ ಮೃತಕಲ್ಪನಾಗಿ ಫಲವೆಣಿಕೆಯಿಂ ಪಾರ್ಥನ ಪತ್ನಿಯರಾದ ಚಿತ್ರಾಂಗದೆಗೆ ಉಲೂಪಿಯರಿಗೆ ಪಾರ್ಥನ ಪ್ರಾಣದ ಹೊರತು ಇನ್ನಾವ ಚಿಂತೆಯೂ ಇಲ್ಲ, ಇನ್ನಾವ ಗಮನವೂ ಇಲ್ಲ. ಭ್ರಾಂತರಾಗಿ ಆತನ ತಲೆಯನ್ನು ಹುಡುಕುತ್ತಿದ್ದಾರೆ. ಮರಳಿ ಪಾರ್ಥನ ಪ್ರಾಣ ದೊರಕುವ ಆಸೆಯಲ್ಲಿದ್ದವರಿಗೆ ಮತ್ತೆ ಕಾರ್ಮೋಡ ಕವಿದಂತೆ ನಿರಾಶೆಯಾಗಿದೆ. ಮಣಿ ಸಿಕ್ಕಿದೆ, ಆದರೆ ಪಾರ್ಥನ ತಲೆ ಕಾಣುತ್ತಿಲ್ಲ. ಸತಿಯರು ಮತ್ತೆ ದುಃಖ ಭರಿಸದೆ ಮೂರ್ಛೆ ಹೋಗುತ್ತಿದ್ದಾರೆ. ಉಳಿದ ಪರಿಚಾರಿಕೆಯರು ಅವರನ್ನು ಉಪಚರಿಸುತ್ತಿದ್ದಾರೆ. ಬಬ್ರುವಾಹನನಿಗೆ ಪರಿಸ್ಥಿತಿಯ ಅರಿವಾಗುತ್ತದೆ. ಇಂತಾಗುತ್ತಿರಲಿತ್ತಲೂ ಅತ್ತಲಿ ಭನಗರದೊಳ್ ಕುಂತಿ ಪಾರ್ಥಂ ಬಿದ್ದ ದಿನದ ಇರುಳ್ ಕಂಡಳು ಅತ್ಯಂತ
ಭೀಕರದ ಕನಸಂ ಪೇಳ್ದಳು ಭೀಕರದ ಕನಸಂ ಅಸುರಾರಿ ಧರ್ಮಜ ವೃಕೋದರ್ಕ್ಯ ಪೇಳ್ದಳು ಅಂತಕನ ದೆಸೆಗೆ ಸೈರಿಭವನು ಏರಿ ಪೋಪಂ ತೈಲವಾಪಿ ಗತನಾಗಿ ದಾಸಣದ ಪೂವಂ ತೊಡಂದು ಆಳ್ದ ಗೋಮಯ ವಿಲಿಪ್ತಂಗನಾಗಿರ್ದಪಂ ವಿಜಯನೆಂದು ಕಣ್ಣರಿಯದಿದ್ದೊಡೆಂ ಕರುಳರಿಯದೆ ಎಂಬ ಕವಿವಾಣಿಯಂತೆ ಪಾರ್ಥನ ದುಸ್ಥಿತಿ ಮಣಿಪುರದ ಜನರಿಗೆ ಹೃದಯ ವಿದ್ರಾವಕವಾದಂತೆ ಹಸ್ತಿನಾಪುರದಲ್ಲಿ ಕುಂತಿಗೆ ಒಂದು ಕೆಟ್ಟ ಕನಸು ಬೀಳುತ್ತದೆ. ರಾಮಾಯಣದಲ್ಲಿ ದಶರಥನ ಅವಸಾನದ ಸಮಯದಲ್ಲಿ ಭರತನಿಗೂ ದುಸ್ವಪ್ನ ಬಿದ್ದಿತ್ತು. ಕವಿಗಳು ಉಲ್ಲೇಖಿಸುತ್ತಿದ್ದಾರೆ. ಮಾತೆ ಕುಂತಿ ಧರ್ಮರಾಯನಿಗೆ, ಶ್ರೀಕೃಷ್ಣನಿಗೆ, ಭೀಮನಿಗೆ ತಾನು ಕಂಡ ಕನಸನ್ನು ವಿವರಿಸುತ್ತಾಳೆ. ಕಾಲಯಮನೊಡನೆ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಕೆಂಪು ದಾಸವಾಳದ ಹೂಗಳನ್ನು ಹೊದ್ದು ಗೋಮಯವನ್ನು ಚೆಲ್ಲಿಕೊಂಡು ಪಾರ್ಥನು ಹೋಗುತ್ತಿರುವುದನ್ನು ಕಂಡೆನೆಂದು ಕುಂತಿ ಹೇಳುತ್ತಿದ್ದಾಳೆ. ಇವೆಲ್ಲವನ್ನು ಸ್ವಪ್ನ ವಿಶ್ಲೇಷಕರು ಕೆಟ್ಟದ್ದು ಎಂದು ಹೇಳುತ್ತಾರೆ. ಬೆಂದಪುದು ಪಡೆದ ಎನ್ನೊಡಲ್ ಬೆಂದಪುದು ಸುಭದ್ರೆಯ ಕಂಗಳಿಂದ ಒಸರ್ದಪುದು ಕಂಬನಿ ಕೃಷ್ಣ ನಿನ್ನ ಸಖ ನಿಮ್ದು ಜೀವಂತನಾಗಿರ್ಪುದರಿದೆ ಎಂದು ಪೃಥೆ ಹಂಬಲಿಸಿ ಮರುಗುತ್ತಿರಲು ಇಂದಿರಾವಲ್ಲಭಂ ಗರುಡನಂ ನೆನೆಯಲ್ಕೆ ಬಂದನಾತಂ ಬಳಿಕ ಅವನ ಬೆನ್ನಡರ್ದು ಅನಿಲ ನಂದನ ಯಶೋದೆ ದೇವಕಿ ಕುಂತಿಯರ್ವೆರಸಿ ಮಣಿಪುರಕ್ಕೆ ನಡೆತಂದನು. ಇನ್ನೂ ದುಗುಡ ಪಡುತ್ತಾ ಕಳವಳಿಸುತ್ತಾ ಕುಂತಿ ಹೇಳುತ್ತಿದ್ದಾಳೆ. ಹೊತ್ತು ಹೆತ್ತ ತನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಿದೆ. ಸೊಸೆ ಸುಭದ್ರೆಯ ಕಣ್ಣಲ್ಲಿ ಕಂಬನಿ. ಶ್ರೀಕೃಷ್ಣ, ನಿನ್ನ ಭಾವನು ಬದುಕಿದ್ದಾನೋ ಇಲ್ಲವೋ ಎಂಬ ವ್ಯಥೆ ನನಗೆ ಕಾಡುತ್ತಿದೆ. ಯಾಕೋ ಅಪಶಕುನದ ಸ್ವಪ್ನಗಳು ಮನಸ್ಸಿನಲ್ಲಿ ತಳಮಳ. ಇವನ್ನೆಲ್ಲ ಸಹಿಸಲು ಸಾಧ್ಯವಿಲ್ಲ ಎಂದು ರೋಧಿಸುತ್ತಿರುವಾಗ ಶ್ರೀಕೃಷ್ಣ ಯೋಚಿಸಿ ತನ್ನ ವಾಹನವಾದ ಗರುಡನನ್ನು ನೆನೆದ. ಪ್ರತ್ಯಕ್ಷವಾದ ಪಕ್ಷಿಯ ಬೆನ್ನೇರಿ ಭೀಮ, ಕುಂತಿ, ದೇವಕಿ, ಯಶೋದೆಯರೊಂದಿಗೆ ಮಣಿಪುರಕ್ಕೆ ಹೊರಟಿದ್ದಾನೆ. ಸ್ತರದ ರಾಜಭವನದ ಮಾಟಕೂಟದ ಯುತಸ್ತಂಭದಿಂ ದೆಸೆವ ಸಭೆಯ ನವರತ್ನದ ಗಭಸ್ತಿಗಳ ಕೋಟಾವಲಯದ ಮಣಿಪುರಮಂ ಪೊರಗೆ ಕಾದಿ ಮಡಿದ ರಣದ ಹಸ್ತಿ ಹಯ ನರವೃಂದಮಂ ಸುತ್ತಲುರಿವ ದೀಪಸ್ತೋಮಮಂ ಬಿದ್ದ ಪಾರ್ಥನಂ ನೆರೆದಿಹ ಸಮಸ್ತ ಸತಿಯರನು ಅಬ್ರದಿಂ ಶೌರಿ ಭೀಮಂಗೆ ತೋರೆ ಮಗುಳಿಂ ತೆಂದನು. ಅತ್ಯಂತ ಸಂಪದ್ಭರಿತವಾದ ಮಣಿಪುರದ ರಾಜ್ಯದ ವರ್ಣನೆಯನ್ನು ಕವಿ ವಿಸ್ತಾರವಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಾ, ವಿಶಾಲವಾಗಿರುವ ಸಭಾಭವನ, ಅದಕ್ಕೆ ನವರತ್ನಗಳಿಂದ ಖಚಿತವಾದ ಸ್ತಂಭಗಳು, ತಾಂತ್ರಿಕ ನೈಪುಣ್ಯತೆಯಿಂದ ನಿರ್ಮಿಸಲ್ಪಟ್ಟಂಥ ಅರಮನೆಯನ್ನು, ಸಿರಿಯನ್ನು ಕಾಣುತ್ತಾ ಅದನ್ನು ವರ್ಣಿಸುತ್ತಿದ್ದಾನೆ. ಇತ್ತ ರಣರಂಗದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಹೆಣಗಳ ರಾಶಿ, ಅಂಗಾಂಗಗಳನ್ನು ಕಳೆದುಕೊಂಡು
ಕೆಂಬಣ್ಣದಲ್ಲಿ ಮಿಂದು ಬಿದ್ದಿರುವ ಆನೆ ಕುದುರೆಗಳ ಶಿಖರಗಳು, ಸುತ್ತಲೂ ಉರಿಯುತ್ತಿರುವ ಎಣ್ಣೆಯ ದೀಪಗಳು, ಅಲ್ಲಿ ಶಿರವನ್ನು ಕಳೆದುಕೊಂಡು ಧರೆಗುರುಳಿದ ಧನಂಜಯ, ಆತನ ಸುತ್ತ ರೋಧಿಸುತ್ತಿರುವ ರಮಣೀಯರು, ಸತಿಯರು, ಸೈನಿಕರು, ಇವೆಲ್ಲವನ್ನೂ ಶ್ರೀಕೃಷ್ಣ ಭೀಮನಿಗೆ ತೋರಿಸಿ ಹೇಳುತ್ತಿದ್ದಾನೆ. ಭೀಮ ನೋಡಿಲ್ಲಿ ಪಾರ್ಥನ ದೇಹಮಿರೆ, ವದನ ತಾಮರ ಸಮಂ ಕಾಣೆನು ಅಡಗಿದುದೋ, ಬಳಸಿದ್ದು ಭಾಮಿನಿಯರ ಆನನ ಶಶಾಂಕ ಮಂಡಲದಿಂದೆನಲ್ಕೆ, ಹರಿಗೆ ಅನಿಲ ಸೋನು ಶ್ರೀ ಮನೋಹರ, ನಿನ್ನ ಮೂರ್ತಿ ರವಿ ಮೂಡೆ, ಸುತ್ರಾಮ ಸುತನಬ್ಜಾಮ ಪ್ರಕಾಶಿತಂ, ಅಹುದೆ ಭೂಮಿಯುಳ್ಪೇಳು ಎನೆ, ಮುರಾರಿ ಪಕ್ಷೀಂದ್ರನಿಂದ ಇಳಿದನು ಆರಣದೆಡೆಯೊಳು. ಹೇಳುತ್ತಿದ್ದಾನೆ, ಪವನಸುತ ಇತ್ತ ನೋಡು, ಪಾರ್ಥನ ದೇಹ ಧರೆಯ ಮೇಲೆ ಬಿದ್ದಿದೆ, ಆದರೆ ಆತನ ಆನನ ಮಾತ್ರ ಕಾಣಿಸುತ್ತಿಲ್ಲ. ಅರ್ಜುನನ ಮುಖಚಂದ್ರವು ಅಡಗಿದಂತೆ ಅಲ್ಲಿ ಒಂದೇ ಸವನೆ ರೋಧಿಸುತ್ತಿರುವ ಸತಿಯರ ಮತ್ತು ಇತರ ಸ್ತ್ರೀಯರ ಮುಖಚಂದ್ರಗಳು ಮ್ಲಾನವದನವಾಗಿವೆ, ಕಳೆಗೊಂದಿವೆ. ಒಟ್ಟಾರೆ ಪರಿಸ್ಥಿತಿಯು ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದಾಗ ಪರಮಾತ್ಮನ ಪಾರಮ್ಯದ ಬಗ್ಗೆ ಸಂಪೂರ್ಣ ನಂಬಿಕೆಯನ್ನಿಟ್ಟ ಪವನಪುತ್ರ ಪಕ್ಷಿವಾಹನನನ್ನು ಕುರಿತು ಹೇಳುತ್ತಾನೆ. ಶ್ರೀಹರಿ, ವಿಶ್ವಕ್ಕೆ ಬೆಳಕನ್ನು ನೀಡುವ ನಿನ್ನ ಮೂರ್ತಿ ಎಂಬ ಭಾಸ್ಕರನು ಮೂಡಿದರೆ ಯಾವುದು ತಾನೇ ಗೋಚರಿಸದೇ ಇರಲಿಕ್ಕಿಲ್ಲ. ಸವ್ಯ ಸಾಚಿಯ ಶಿರವು ಖಂಡಿತ ನಿನಗೆ ಗೋಚರಿಸುತ್ತದೆ ಎಂದು ಹೇಳಿದಾಗ ಎಲ್ಲರೂ ರಣರಂಗಕ್ಕಿಳಿದು ಮುನ್ನಡೆದರು. ಇಲ್ಲಿ ಶ್ರೀಕೃಷ್ಣ ಚರಿತಾಮೃತ ಮನನದಲ್ಲಿರುವ ಲಕ್ಷ್ಮೀಕಾಂತನ ಭಕ್ತಿ, ಲಕ್ಷ್ಮೀಶ ಕವಿ ಭೀಮನಿಂದ ಹೇಳಿಸುವ ಮಾತಿದು. ಅಂದರೆ ಕೃಷ್ಣನ ಕಣ್ಣಿಗೆ ಗೋಚರಿಸದ ವಸ್ತುವೇ ವಿಶ್ವದಲ್ಲಿಲ್ಲ ಎಂಬ ಗೂಢಾರ್ಥ. ಲಲಿತ ರತ್ನ ಪ್ರದೀಪಂಗಳಿಂ ಬಳಸಿದ್ದ ಲಲನಯರ ಭೂಷಣದ ಕಾಂತಿಯಿಂ, ಕಪ್ಪುರದ ಮಲಯಜದ ತೈಲದ ಸೊಡರ್ಗಳಿಂ ನಡುವಿರುಳ್ ಪಗಲಂತೆ ಕಾಣಿಸುತ್ತಿರೇ. ಕರಿಭೀಮ ದೇವಕಿ ಯಶೋದೆ ಪೃಥಯರ್ವೆರಸಿ ನೆಲಗಿಳಿದು ಪಾರ್ಥನ ಶರೀರಮಂ ಕಂಡು ಆಗ ಜಲಜಾಂಬಕಂ ಮರುಗುತ್ತಾ ಆವನಿಂದಾದುದೈ ತಂದೆ ಮೃತಿ ನಿನಗೆಂದನು. ಆ ರಣರಂಗದಲ್ಲಿ ಶೋಕಿಸುವ ಸ್ತ್ರೀಯರು ಸಹಜವಾಗಿ ಧರಿಸಿದ ಆವರಣಗಳ ಪ್ರಕಾಶ, ಮತ್ತೆ ಅಲ್ಲಿ ಉರಿಯುತ್ತಿರುವ ಗಂಧದಣ್ಣೆಯ ದೀಪಗಳು, ಕರ್ಪೂರದಿಂದ ಬೀರುವ ಪ್ರಕಾಶ, ಇವೆಲ್ಲ ಬೆಳಕಿನಿಂದ ನಡುರಾತ್ರಿಯು ಹಗಲಿನಂತೆ ಗೋಚರಿಸುತ್ತಿತ್ತು. ಪಕ್ಷಿಯಿಂದ ಶೂರನಾದ ಭೀಮನು, ಯಶೋದೆ ದೇವಕಿಯರು, ಕುಂತಿಯು ಇಳಿದು ಯುದ್ಧ ಭೂಮಿಗೆ ಬರುತ್ತಾರೆ. ಧರಣಿಯಲ್ಲಿ ಬಿದ್ದಿರುವ ಧನಂಜಯನ ಶವವನ್ನು ಕಂಡು ಅದರ ಹತ್ತಿರ ಹೋಗಿ, ಯಾರಿಂದ ನಿನಗೆ ಈ ದುರವಸ್ಥೆ ಸಂಭವಿಸಿತು ಎಂದು ದುಃಖದಿಂದ ಮೊರಗುತ್ತಿರಬೇಕಾದರೆ ಕೃಷ್ಣ ಕೇಳುತ್ತಿದ್ದಾನೆ. ಬಂದನೇಳೈ ಪಾರ್ಥ ಕೃಷ್ಣನ ಬಂದನು, ಕುಂತಿಗೆ ಅಭಿವಂದಿಸೈ ಮಾತೆಯಲ್ಲವೇ ನಿನಗೆ ನೀನಳಿಯನೆಂದು ಪರಸುವರಲೈ ದೇವಕಿ ಯಶೋದಯ ಭಾವಿಸೆ ಅದೇಕೆ ಇವರನು
ಎಂದಿನಂತಗ್ರಜನನು ಈಕ್ಷಿಸೈ ಭೀಮನಂ ತಂದೆ ಹೇಳಿಂತು ಮಾತಾಡದಿರ್ದ ಪರನಿಗೆ ಮುಂದೆ ನೃಪಯಜ್ಞಮಂ ನಡೆಸುವವರಾರು ಎನ್ನುತ್ತೆ ಕಳವಳಿಸಿ ಹರಿ ನುಡಿದನು. ಸರ್ವಾಂತರ್ಯಾಮಿಯಾದ ಜಗದ್ಗುರುವಾದ ಶ್ರೀಕೃಷ್ಣ ಹೇಳುತ್ತಿದ್ದಾನೆ, ಅಯ್ಯ ಸಖನೇ ಭಕ್ತನೇ, ನಿನ್ನ ಭಾವ ಕೃಷ್ಣ ಬಂದಿದ್ದಾನೆ. ನನ್ನ ಆಗಮನಕ್ಕಾಗಿ ಜಾತಕ ಪಕ್ಷಿಯಂತೆ ನೀನು ಕಾಯುತ್ತಿದ್ದೆ. ಆದರೆ ಈಗ ಇದರೊಂದಿಗೆ ನಿನ್ನ ಮೊದಲ ದೇವತೆ ಎಂದು ಪೂಜಿಸುವ ನಿನ್ನ ತಾಯಿ ಕುಂತಿ ಬಂದಿದ್ದಾಳೆ. ಆಕೆಗೆ ನಮಿಸು, ಏಳು. ಮತ್ತೆ ಅಳಿಯನನ್ನು ನೋಡಲು ದೇವಕಿಯೂ ಬಂದಿದ್ದಾಳೆ. ಯಶೋದೆ ಕಾತರಿಸುತ್ತಿದ್ದಾರೆ. ಇವರೆಲ್ಲರನ್ನೂ ಮಾತಾಡಿಸದೆ ಮೌನದಲ್ಲಿದ್ದೆಯಾ? ನಿಮ್ಮೆಲ್ಲರನ್ನೂ ಅಪಾಯದಲ್ಲಿ ಕಾಪಾಡಿದ ಕಲಿ ಭೀಮ ಬಂದಿದ್ದಾನೆ. ಆತನನ್ನು ಮಾತನಾಡಿಸದೆ ಇರುವೆಯಲ್ಲವೇ? ಧರ್ಮರಾಯನು ಯಾಗ ಪ್ರಾರಂಭಿಸಿದಾಗ ಅಶ್ವದ ಸಂಪೂರ್ಣ ಭಾರವನ್ನು ಹೊತ್ತ ಸವ್ಯಸಾಚಿಯೇ, ಇನ್ನು ಇದನ್ನು ಸಂಪನ್ನಗೊಳಿಸುವವರು ಯಾರು ಎಂದು ಶ್ರೀಕೃಷ್ಣನು ಕೌಂತೆಯನ ಕಳೆಬರದೊಂದಿಗೆ ಮಾತನಾಡತೊಡಗಿದ. ಇದನ್ನೇ ಮಾಯೆ ಎನ್ನೋಣವೇ, ಭ್ರಾಂತಿ ಎನ್ನೋಣವೇ? ಸೀತೆಯನ್ನು ಕಳೆದುಕೊಂಡಾಗ ಶ್ರೀರಾಮನೂ ಹಲುಬಿದ್ದ. ಕರ್ಣನ ಸಾವಿನಿಂದ ಕೌರವ ಸಂಪೂರ್ಣ ಭ್ರಮೆಗೊಳಗಾಗಿದ್ದ. ಇಲ್ಲಿ ಕಪಟ ನಾಟಕ ಶ್ರೀಕೃಷ್ಣ ತನ್ನ ಕಪಟ ನಾಟಕವನ್ನೂ ಪ್ರದರ್ಶಿಸುತ್ತಿದ್ದಾನೆ. ಮರುಗಿದಮ್ಮೈದು ನಂಗೆ ಅಸುರಾರೇ ಮಾನವರ ತೆರದಿಂದೆ ಮರುಗಿದಮ್ಮೈದು ನಂಗೆ ಅಸುರಾರೇ ದೇವಕಿ ಯಶೋದೆಯಲ್ವೆರಸಿ ಮೈ ಮರೆದಳ ಕುಂತಿ ನಿಜತನವನ ಇರವಂ ಕಂಡು ಶೋಕರಿಂದ ಕ್ಷಣದೊಳು ಕರೆದುವು ಅಶ್ರುಗಳು ಆ ವೃಕೋದರನ ಕಂಗಳಿಂ ಕರೆದುವು ಅಶ್ರುಗಳು ತುರುಗಿತು ಅಳಲ್ ಒಡಲೊಳ್ ಸಹೋದರನ ಮರಣದೊಳ್ ಪೊರಗೆ ಇರ್ಪಂ ಕೃಷ್ಣನೆಂದು ಮನದೊಳ್ ತಿಳಿದು ಕಲಿಭೀಮನಿಂತೆಂದನು. ಸರ್ವಾಂತರ್ಯಾಮಿಯಾದರೂ, ಸರ್ವೇಶ್ವರನಾದರೂ, ವಿಶ್ವವ್ಯಾಪಿಯಾದರೂ ಮುರಾರಿ ಈಗ ಯಾದವನಾಗಿ ಅವತರಿಸಿದ್ದಾನೆ. ಅದಕ್ಕೆ ತಕ್ಕಂತೆ ತಾನೂ ನಟಿಸಬೇಕಾಗುತ್ತದಲ್ಲವೇ? ಇನ್ನು ಯುದ್ಧದಲ್ಲಿಯೂ ಅನೇಕ ದುರಂತಗಳನ್ನು ಕಂಡು ಸಹಿಸಿದ ಕುಂತಿ ದೇವಕ್ಕೆ ಯಶೋದೆಯರೊಂದಿಗೆ ದುಃಖದ ಮೊಡವಿನಲ್ಲಿ ಮುಳುಗಿದ್ದಾರೆ. ಕಲಿಭೀಮ ವಜ್ರ ಹೃದಯ ವೃಕೋದರ, ಆತನ ಹೃದಯವೂ ಕರಗಿ ಕಣ್ಣೀರಾಗಿ ಹರಿಯಿತೆಂದರೆ ಅದೆಂತಹ ಶೋಕ ಸಾಗರ ಸಂದರ್ಭವಿರಬಹುದು. ಅನೂಹ್ಯವಾದುದು. ಅದರೊಂದಿಗೆ ಹಿರಿಯರೆದುರು ಕಿರಿಯರ ಸಾವು ಸಹಿಸಲು ಸಾಧ್ಯವಲ್ಲವೇ? ಆ ಕ್ಷಣ ಭೀಮನಲ್ಲಿ ಆಸೆಯೆಂದು ಚಿಗುರಿತು. ಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾನೆ, ಕೃಷ್ಣ ದೇವಾ ರವಿಗೆ ಅಂಧಕಾರಮೆ ಮಾರ್ಗಂ ಅರ್ಜುನಂ ಜೀವಿಸದೆ ಮಂಡಪನೆ ಮರುಗಲೇಕೆ ಈಕ್ಷಿಸು ಕೃಪಾವಲೋಕನದಿಂದೆ ಕರ್ಣಜಂ ಬಿದ್ದಿರ್ದಪಂ ನೋಡು ಪಾರ್ಥನೊಡನೆ ಕರ್ಣಜಂ ಬಿದ್ದಿರ್ದಪಂ ನೋಡು ಭೂವಲಯದೊಳ್ ತಮ್ಮ ತುರಗಮಂ ಕಟ್ಟಿಕೊಂಡು ಈ ವೀರರಿರ್ವರಂ ಕೆಡಹಿದ ಪರಾಕ್ರಮಿಯದು ಅವನೋ ಕಾಣ್ಬೆನು ಐಸಲೆ ಬರಲಿ ಕದನಕ್ಕೆ ಎಂದು ಅನಿಲಜಂ ಗರ್ಜಿಸಿದನು. ದೇವ ಮುರಾರಿ, ಜಗದ್ರಕ್ಷಕ, ದೇವಕಿ ಪುತ್ರ,
ಭಾಸ್ಕರನಿಗೆ ಎಂದಾದರೂ ಕತ್ತಲು ಆವರಿಸಿತೆ? ಅರ್ಜುನನನ್ನು ಬದುಕಿಸುವ ಬಗೆ ನಿನಗೆ ತಿಳಿಯದೆ ನಮ್ಮಂತೆ ನೀನೂ ಮರುಗುತ್ತಿರುವೆಯಲ್ಲ. ನಿನ್ನ ಕೃಪಾಕಟಾಕ್ಷಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪಾರ್ಥನೊಡನೆ ಕರ್ಣಸುತನೂ ಬಿದ್ದಿದ್ದಾನೆ. ಮಹಾಪ್ರತಾಪಶಾಲಿ ಮಧ್ಯಮ ಪಾಂಡವನನ್ನು ವೀರಾಗ್ರಣಿ ವೃಷಕೇತುವನ್ನು ಕುದುರೆಯ ನೆಪದಿಂದ ಕೊಂದಿದ್ದಾನೆಂದರೆ ಆತ ಬಬ್ರುವಾಹನ ಖಂಡಿತವಾಗಿಯೂ ಮಹಾಪರಾಕ್ರಮಿಯೇ ಇರಬೇಕು. ಏಕೆಂದರೆ ತ್ರೈಲೋಕ್ಯ ವೀರ ಫಲುಗುಣನೆಂಬುದು ಪೂರ್ವದಲ್ಲಿಯ ಮಹಾಭಾರತ ಯುದ್ಧದಲ್ಲಿಯೇ ನಿರ್ಣಯಿಸಲ್ಪಟ್ಟಿದೆ. ಆತನ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ, ಅವನೆಂತಹ ಪೌರುಷವಂತನೇ ಆಗಿರಲಿ ಎಂದು ಭೀಮನು ಶೋಕದಿಂದಲೋ ರೋಷದಿಂದಲೋ ಗುಡುಗಿದ. ಈ ಪರಿಯೊಳು ಅನಿಲಜಂ ಕೃಷ್ಣನೊಳ್ ಮಾತಾಡುವ ಪಥದೊಳು ಅನಿರುದ್ಧ ಸಾತ್ಯಕಿ ಪ್ರದ್ಯುಮ್ನರು ಆಪುರದ ಮಧ್ಯದೊಳು ಉಲೂಪಿಯ ನಿವಾಸದೊಳ್ ಚೇತರಿಸಿಕೊಂಡು ಕೂಡೆ ಶಾಪಹತನಾಗಿ ಫಲುಗುಣ ನಿರ್ಧರಣಕ್ಕೆ ಬಂದು ಈ ಪಂಕಜಾಕ್ಷ ಮಾರುತಿಗಳಂ ಕಂಡು ಬಳಿಕ ಆಪಾರ್ಥನಂದನಂಗೆಚ್ಚರಿಸಿ ಕಾಣಿಸಿದರು ಅಚ್ಯುತ ವೃಕೋದರರನು. ಕಲಿಭೀಮನು ಕೃಷ್ಣನೊಂದಿಗೆ ವೀರಾವೇಶದಿಂದ ಪೌರುಷದಿಂದ ಇರುವಾಗ ಗಾಯಗೊಂಡ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ ಇವರೆಲ್ಲರೂ ಉಲೂಪಿಯ ಅರಮನೆಯಲ್ಲಿ ಉಪಚಾರವನ್ನು ಪಡೆದು ಚೇತರಿಸಿಕೊಂಡು ಗಂಗೆಯ ಶಾಪದಿಂದ ಹತನಾಗಿ ಬಿದ್ದ ಮಧ್ಯಮ ಪಾಂಡವನ ಶವವಿರುವ ಕಡೆ ಬರುತ್ತಾರೆ. ಶ್ರೀಕೃಷ್ಣ, ಕಲಿಭೀಮ, ಕುಂತಿ ಮುಂತಾದವರು ಬಂದಿರುವುದನ್ನು ಕಂಡು ಅವರನ್ನೆಲ್ಲ ಸಂತೈಸುತ್ತಾರೆ. ಹಾಗೆ ಇನ್ನೂ ದುಗುಡದಲ್ಲೇ ಇದ್ದ ಧನಂಜಯನ ಮಗನಿಗೆ ಸಮಾಧಾನ ಹೇಳಿ ಕಲಿಭೀಮನನ್ನು ಕೃಷ್ಣನನ್ನು ತೋರಿಸಿ ಇನ್ನು ನೀನು ಮರುಗಬೇಡ ಎನ್ನುತ್ತಾರೆ. ಜನಪ ಕೇಳು ಫಲುಗುಣನ ಕೃತ್ಯಮಂ ಬಬ್ರುವಾಹನನ ವೃತ್ತಾಂತಮಂ ಪವನಜ ಮುರಾರಿಗಳ್ಗೆ ಅನಿರುದ್ಧ ಸಾತ್ಯಕಿ ಪ್ರದ್ಯುಮ್ನರಿಗೆ ಅರಿಪಿ ಬಳಿಕಾತನಂ ಕಾಣಿಸಲ್ಕೆ ಅನುಜಂಗೆ ಮುನಿದವಂ ಪಗೆಯಾಗದಿರ್ದಪನೇ ಜನಕನಂ ಕೊಂದವಂ ಪಾಪಿಯಲ್ಲವೇ ತನ್ನನು ಅನುವರಸದಪ್ಪಳಿಸಿ ಗದೆಯೊಳು ಎಂದು ಎರಗಿದಂ ಪಾರ್ಥಿ ಭೀಮನ ಪದದೊಳು ಎರಗಿದಂ. ಮತ್ತೆ ಪಾರ್ಥನು ವರ್ತಿಸಿದ ರೀತಿಯನ್ನು, ಮಾಡಿದ ಪ್ರಮಾದವನ್ನು, ಮಣಿಪುರದ ಅರಸನನ್ನು ಜರಿದ ರೀತಿಯನ್ನು ಕೃಷ್ಣ ಭೀಮ ಮುಂತಾದವರಿಗೆ ತಿಳಿಸುತ್ತಾ ಕೌಂತೆಯನ ಕುಮಾರನು ಕೆರಳಿ ಕಲಿಪಾರ್ಥನ ಕೊರಳನ್ನು ದೂರದಲ್ಲಿ ಕತ್ತರಿಸಿದ ಕರುಣಾಜನಕ ಘಟನೆಗಳನ್ನು ಕಿರಿದಾಗಿ ವಿವರಿಸಿದರು. ಅಷ್ಟರಲ್ಲಿ ಅರ್ಜುನನ ಮಗ ಭೀಮನ ಕಾಲಿಗೆ ಎರಗುತ್ತಾ ಒತ್ತರಿಸಿ ಬರುವ ದುಃಖವನ್ನು ಹತ್ತಿಕ್ಕಿಕೊಳ್ಳುತ್ತಾ, ದೊಡ್ಡಪ್ಪ, ಸಹೋದರನನ್ನು ಸಾಯಿಸಿದವನು ಶತ್ರುವಲ್ಲವೇ? ಹೆತ್ತ ತಂದೆಯನ್ನೇ ಕೊಂದವನು ಅಂತಹ ಪಾಪಿಗಳು ಪ್ರಪಂಚದಲ್ಲಿ ಇನ್ನಾರಾದರೂ ಇರುವರೇ? ಇಂತಹ ಪರಮ ಪಾಪಿ ಪ್ರಪಂಚದಲ್ಲಿ ಜೀವಿಸಿರಬಾರದು. ತೆಗೆದುಕೋ ಈ ಗದೆಯನ್ನು, ಎದೆಯನ್ನು ಸೀಳಿ ಪರಲೋಕಕ್ಕೆ ಕಳಿಸು ಎಂದು ಅತೀವ ವ್ಯಥೆಯಿಂದ ಭೀಮನನ್ನು ಒತ್ತಾಯಿಸುತ್ತಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.